ಸ್ನೇಹಿತರೆ, ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋಣ. ನೋಡಿ, ರೂಪಶ್ರೀ ಅಂತ ಹೇಳಿ ಗಜೇಂದ್ರ ಗಡದವರಾಗಿರ್ತಾರೆ. ಇವರು ಆ ಒಂದು ಊರಿನ ಕಡೆಯವರಾಗಿರ್ತಾರೆ ಸ್ನೇಹಿತರೆ. ರಸಗುಲ್ಲ ಬಂದ್ಬಿಟ್ಟು ಇವ್ರದ್ದು ಕಾಗೆ ಬಣ್ಣ ಆಗಿದೆ, ಚಪ್ಪರಿಸಿ ಬಿಳಿ ಮಾಡಿದ್ರೆ ಮಾವಿನ ಹಣ್ಣ ತೋಟ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇವರ ಒಂದು ಸ್ವಂತ ಇವ್ರದ್ದೇ ಆದಂಥ ಒಂದು ಸ್ವಂತ ತೋಟ ಇದೆ. ಆ ತೋಟದಲ್ಲಿ ಮಾವಿನ ಗಿಡಗಳನ್ನ ಸಾಕಷ್ಟು ಬೆಳವಣಿಗೆ ಮಾಡಿದ್ದಾರೆ ಸ್ನೇಹಿತರೆ. ಆ ಒಂದು ತೋಟನ ಬಿಟ್ಕೊಡ್ತೀವಿ ಅಂತಕ್ಕಂಥಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸಾಧನೆಯ ಬಗ್ಗೆಯಲ್ಲಿ ಇವ್ರದ್ದು ಹೇಳಬೇಕು ಅಂತಂದರೆ, ಇವರಿಗೆ ತೂತಿಗೆ ದಪ್ಪದಾಗಿ ಕಬ್ಬಣ ಇಟ್ಕೊಂಡು 4 ಗಂಟೆವರೆಗೂ ಸಹ ಇವರು ಮಜಾ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿದೆ ಸ್ನೇಹಿತರೆ. ಇವ್ರದ್ದು 5 ಎಕರೆ ಇರತಕ್ಕಂಥದ್ದು ಒಂದು ಲ್ಯಾಂಡ್ ಸ್ನೇಹಿತರೆ. ಓಕೆ, ಒಳ್ಳೆ ಸೊಗಸಾದ ಲ್ಯಾಂಡು, ಸುತ್ತಮುತ್ತ ಎಲ್ಲನೂ ನೀರಾವರಿ ಜಮೀನೆ. ಓಕೆನಾ, ಒಳ್ಳೆ ಫಲವತ್ತಾದ ಭೂಮಿ ಅಂತ ಹೇಳ್ಬೋದು. ಇನ್ನು ತೋಟದ ಬಗ್ಗೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾವು ನೋಡೋದೇ ಆದರೆ, ಮೊದಲನೇದಾಗಿ ಹುಣಸೆ ಹಣ್ಣನ್ನು ಚೀಪಿದಂತೆ ತೂತ ಚಪ್ಪರಿಸಿ ಬಿಸಾಕಿದ್ರೆ ಮಾವಿನ ತೋಟದಲ್ಲಿ ಕೆಲಸ ಮತ್ತು ತಿಂಗಳಿಗೆ ತಕ್ಕಂತೆ ಊಟ ವಸತಿ ಎಲ್ಲ ಸಿಗುತ್ತೆ ಅಂತ ಇದು ಮೊದಲನೇ ಹೇಳಿಕೆ ನಾವು ನೋಡ್ಬೋದು. ಎರಡನೇದು ಬಂದ್ಬಿಟ್ಟು ಬಾ ಅಂದಾಗ ಬಂದು ಹಿಗ್ಗ ಮುಗ್ಗ ಹರಿದು 20 ಇಂಚ್ ಅಗಲ ಮಾಡಬೇಕು. ಓಕೆನಾ, ಹಿಂದೆ ಮುಂದೆ ನೋಡಿದೆ. ಆಮೇಲೆ ನಿಲ್ಲೋಕೆ ಆಗದೆ ಇದ್ರೂ ಪರವಾಗಿಲ್ಲ, ಕುಳಿತುಕೊಂಡೇ ಮಾಡಬೇಕಾಯ್ತಾ ಸ್ವಾಮಿ ಅಂತ. ಇದಿಷ್ಟು ತೋಟದ ಬಗ್ಗೆ ಮಾಹಿತಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವಯಸ್ಸಿನ ಬಗ್ಗೆಯಲ್ಲಿ ಏನಪ್ಪ ಅಂತ ನಾವು ನೋಡೋದೇ ಆದರೆ, ಮೊದಲನೇದು ಇವ್ರಿಗೆ ಸ್ನೇಹಿತರೆ 40 ವರ್ಷದ ಕೆಳಗಿದ್ರೆ ಸಾಕಂತೆ, ಮತ್ತು ಮುದ್ದೆ ತಿಂದು ಗಟ್ಟಿ ಮುಟ್ಟಾಗಿರಲಿ, ಸ್ವಲ್ಪ ಕಪ್ಪು ಬಣ್ಣ ಹೊಂದಿರಲಿ ಉತ್ತಮ ಅಂತ ಇದು ಮೊದಲನೇ ಹೇಳಿಕೆ. ಈಗ ಗೊತ್ತಾಗ್ತಿರ್ತಕ್ಕಂಥದ್ದು. ಅಂದರೆ ಕಪ್ಪಿದ್ರೂ ಓಕೆನೆ. ಉಪ್ಪಿನಕಾಯಿ ನೆಕ್ಕಿದ ರೀತಿಯಲ್ಲಿ ನೆಕ್ಕಬೇಕಿರೋದು ತೂತನ, ಮತ್ತು ಕೊಟ್ಟಾಗ ಗೂಬೆ ಥರ ಸುಮ್ಮನೆ ಇರಬಾರ್ದು. ಆ ರೀತಿಯ ಒಂದು ಕೆಲಸವನ್ನು ಮಾಡೋದಾದರೆ ಬರಲೇಬೇಡಿ ಅಂತಕ್ಕಂಥದ್ದು. ಇನ್ನು ಬೆಲ್ಲದ ಉಂಡೆ ಥರ ಸಿಹಿಯಾಗಿ ಬಾಲುಗಳು ಉಬ್ಬಿಗೆ ಬಂದಿದ್ದಾವೆ, ನೋಡಿದರೆ ಇಷ್ಟಪಡ್ತೀರಾ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ವಯಸ್ಸಿನ ಬಗ್ಗೆ ಮಾಹಿತಿ. ನೆಕ್ಸ್ಟ್ 5 ಎಕರೆ ಲ್ಯಾಂಡ್ ಬಗ್ಗೆ ಇಲ್ಲಿ ಡಿಟೈಲ್ ಆಗಿ ನಾವು ನೋಡೋದೇ ಆದರೆ, ರೋಡ್ ಫ್ರಂಟೇಜ್ ಬಂದು ನಿಮಗೆ ವೈಡು 40 to 60 ಫೀಟ್ ಸಿಗುತ್ತೆ. ಟಾರ್ ರೋಡ್ ಅಕ್ಸೆಸ್ಸು ಸೂಟೇಬಲ್ ಫಾರ್ ಟ್ರ್ಯಾಕ್ಟರ್ಸು ಲಾರೀಸ್ಗೆಲ್ಲ ಸೂಟೇಬಲ್ ಆಗಿರುತ್ತೆ. ಮತ್ತು ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗು ಲ್ಯಾಂಡು ಆಸ್ಪೀಸಿಯಸ್ ಫಾರ್ ಫಾರ್ಮಿಂಗ್ ಇರುತ್ತೆ. ಮತ್ತು ಫೆನ್ಸಿಂಗ್ ಬಂದ್ಬಿಟ್ಟು ಫೆನ್ಸ್ಡ್ ವಿತ್ ಸ್ಟೋನ್ ಪಿಲ್ಲರ್ಸ್ ಅಂತ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಓಕೆ, ನೋಡ್ಬೋದು ನೀವು ಒಂದು ಒಳ್ಳೆ ಲ್ಯಾಂಡ್ ಅಂತಲೇ ಹೇಳ್ಬೋದು. 60 to 40 ಫೀಟಲ್ಲೆಲ್ಲ ನಿಮಗೆ ರೋಡ್ ಫ್ರಂಟೇಜಸ್ ಸಿಕ್ಬಿಡುತ್ತೆ ನಿಮಗೆ ಈ ಒಂದು ಲ್ಯಾಂಡಲ್ಲಿ. ಇನ್ನು ಫೆನ್ಸಿಂಗ್ ಮಾಡಿಸೋಂಥ ಅವಶ್ಯಕತೆ ಇರೋದಿಲ್ಲ, ಅವರೇ ಮಾಡಿಸಿರ್ತಾರೆ. ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು 3 ಫೇಸ್ ಅಗ್ರಿಕಲ್ಚರ್ EB ಕನೆಕ್ಷನ್, ಮೋಟಾರ್ ವಿತ್ ಪಂಪ್ ಸೆಟ್ ಫಿಟೆಡ್ ಅಂತ ಇಲ್ಲಿ ಹೇಳಿದ್ದಾರೆ. ಎಲೆಕ್ಟ್ರಿಸಿಟಿನೂ ಕೂಡ ಸ್ನೇಹಿತರೆ ಭಾಳ ಸೌಲಭ್ಯ ಇರ್ತಕ್ಕಂಥದ್ದೊಂದು ಇದಾಗಿರುತ್ತೆ ಈ ಒಂದು ಲ್ಯಾಂಡಲ್ಲಿ. ಇನ್ನು ವಾಟರ್ ಫೆಸಿಲಿಟೀಸ್ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಬೋರ್ವೆಲ್ ಇರುತ್ತೆ, ಫುಲ್ಲಿ ಫಂಕ್ಷನಲ್ ಬೋರ್ವೆಲ್, ಮತ್ತು ವಾಟರ್ ಸೋರ್ಸ್ ಕೂಡ ಸ್ವೀಟ್ ವಾಟರ್ ಇರುತ್ತೆ. ಓಕೆ.